ಈಗ 4 ದಿನದ ಮುಂಚೆ ವಿಧಾನ ಪರಿಷತ್ತು ಹಾಗೂ ವಿಧಾನ ಮಂಡಲದ ಅಧಿವೇಶನ ಮುಗಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಇವತ್ತು ಬೆಳಗಾವಿನಲ್ಲಿ ಅಧಿವೇಶನ ಕರೆಯುತ್ತೇವೆ. ಪ್ರತಿ ವರ್ಷ ಚಳಿಗಾಲ ಅಧಿವೇಶನವನ್ನ ಕರೆಯುವ ಉದ್ದೇಶ ಏನಂತಂದ್ರೆ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ಬೇಕಂತ. ಕೇವಲ ಕಾಟಾಚಾರಕ್ಕೆ ಬುಧವಾರ ಮಾತ್ರ 2 ಬುಧವಾರ ಬಂದು 2 ದಿನ ಶಾಸಕರು ತೀರ್ಕೊಂಡ್ರು ಅಂತೇಳಿ 2 ದಿನ ರಜೆ ಆಯ್ತು. 2 ದಿನ ಮಾತ್ರ 4 ತಾಸು 5 ತಾಸು ಅವಕಾಶ ಕೊಟ್ಟರು ಮಾತ್ರ. ಇವತ್ತು ನೋಡಿ, ಕಾಂಗ್ರೆಸ್ ಸರ್ಕಾರ ಈ ಅಧಿವೇಶನ ಕರೆದಿದ್ದ ಉದ್ದೇಶ ಏನಂತಂದ್ರೆ ಈ ದ್ವೇಷ ಭಾಷಣದ ಒಂದೇನು ಮಸೂದೆನ ತಗೊಂಡಿದ್ರಲ್ಲ ಅದನ್ನ ಪಾಸ್ ಮಾಡಕ್ ಕರೆದಿದ್ದಾರೆ. ಇನ್ನ ಇಂಡೈರೆಕ್ಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಮರ್ಜೆನ್ಸಿ ಘೋಷಣೆ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಕಾಂಗ್ರೆಸ್ ನಾಯಕರು ನಿರ್ಮಲಾ ಸೀತಾರಾಮನ್ಗೆ ಏಕವಚನದಲ್ಲಿ ಮಾತಾಡ್ತಾರೆ. ಹಿಂದುಳಿದ ವರ್ಗದಿಂದ ಬಂದಂತ ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳು, ನಮ್ಮ ದೇಶದ ರಾಷ್ಟ್ರಪತಿಗಳು, ಅವರನ್ನ ಏಕವಚನದಲ್ಲಿ ಮಾತಾಡ್ತಾರೆ. ಇವ್ರನ್ನ ಮೊದಲು ಒಳಗೆ ಹಾಕಬೇಕಾಗಿದೆ. ಇದೇನು ಮಸೂದೆ ತಂದಿದಾರಲ್ಲ ಕಾಂಗ್ರೆಸ್ ಸರ್ಕಾರದ ನಾಯಕರು, ಈ ಮುಖ್ಯಮಂತ್ರಿಗಳನ್ನ ಇವ್ರು ಒಳಗೆ ಹಾಕಬೇಕಾಗಿದೆ. ಇಂತ ನಮ್ಮ ನಾಯಕರಿಗೆ, ರಾಷ್ಟ್ರಪತಿಗೆ ಅಗೌರವ ಕೊಡೋದು. ರಾಹುಲ್ ಗಾಂಧಿ ಹೋಗ್ತಾರೆ ಪರದೇಶಕ್ಕೆ ಹೋಗಿ ನಮ್ಮ ದೇಶದ ಮಾನ ಮರ್ಯಾದೆ ಹಾಳು ಮಾಡ್ಕೊಂಡ್ ಬರ್ತಾರೆ. 3 ತಿಂಗಳಿಗೊಮ್ಮೆ ಹೋಗ್ತಾರೆ, ಅಲ್ಲಿ ಹೋಗಿ ನಮ್ಮ ದೇಶದ ಮಾನ ಹರಾಜು ಮಾಡ್ತಾರೆ. ಹಿಂಗಾಗಿ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಎಲ್ಲಿ ಬಂದಿದೆ ಅನ್ನೋ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇನ್ನೊಂದು 2-3 ರಾಜ್ಯಗಳು ಉಳಿದಾವು, ಅವು ಹೋಗ್ತಾವು. ಆದ್ರಿಂದ ಇಂಥ ಒಂದು ದೇಶ ರಾಜಕೀಯನ ಕಾಂಗ್ರೆಸ್ ಸರ್ಕಾರ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಾತಾಡಿದೆ. ತಾವು ಸರಿಯಾಗಿ ತಮ್ಮ ನಾಯಕರ ನೆಟ್ಟಾಗಿ ಮಾತಾಡಕ್ ಕಲಿಬೇಕು. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ಗೌರವಾನ್ವಿತ ವ್ಯಕ್ತಿಗಳಿಗೆ ಸರಿಯಾಗಿ ಮಾತಾಡಲ್ಲ. ಇವತ್ತು ದ್ವೇಷ ಭಾಷಣ ಅಂತ ಹೇಳಿ ಮಸೂದೆಯನ್ನು ತಗೊಂಡಿದ್ದಾರೆ. ಆದ್ರಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ಎಷ್ಟೊಂದು ಹೀನಾಯ ಸ್ಥಿತಿಗೆ ಬಂದಿದೆ ಅಂತಂದ್ರೆ ಯಾವುದೇ ಅಭಿವೃದ್ಧಿಗಳ ಬಗ್ಗೆ ಯಾವುದು ಚರ್ಚೆ ಆಗ್ಲಿಲ್ಲ. ವಿಧಾನ ಪರಿಷತ್ನಲ್ಲಿ ಆಗ್ಲಿ, ವಿಧಾನ ಮಂಡಲ ಆಗ್ಲಿ, ಯಾವುದೋ ಅಭಿವೃದ್ಧಿ ಚರ್ಚೆಗಳಿಲ್ಲ. ಮಂತ್ರಿಗಳು ಕಾಟಾಚಾರಕ್ಕೆ ಬಂದ್ರು, ಕೆಲವು ಮಂತ್ರಿಗಳು ಸೆಷನ್ ಬರ್ಲೇ ಇಲ್ಲ. ಸುಮ್ನೆ ಇದೊಂದು ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ನಮೂನಿ ಪಿಕ್ನಿಕ್ ಬಂದಾಗ ಬರ್ತಾರೆ ಶಾಸಕರು. ಆದ್ರಿಂದ ದಯವಿಟ್ಟು ಈ ಭಾಗದ ಬಗ್ಗೆ ಚರ್ಚೆ ಆಗ್ಬೇಕು. ಈ ಮಸೂದೆಯನ್ನ ಬಿಡ್ಬೇಕು ಇವತ್ತು. ಯಾಕಂದ್ರೆ ನಾವು ಸಾಕಷ್ಟು ಅವಕಾಶಗಳನ್ನ ಕೇಳಿದ್ವಿ, ನಮ್ಗೆ ಅವಕಾಶಗಳನ್ನ ಕೊಡ್ಲಿಲ್ಲ. ಮಾತಿಗೂ ನಮ್ಮ ವಿರೋಧ ಪಕ್ಷದವರು ಎದ್ದು ನಮಗ ಸರ್ಕಾರದ ಪಕ್ಷದವರು ಎದ್ದು ನಮಗ ವಿರೋಧ ಪಕ್ಷದವ್ರಿಗೆ ಅಡಚಣೆ ಮಾಡಿದ್ರು. ನಾವೆಲ್ಲರೂ ವಿಧಾನ ಪರಿಷತ್ನಲ್ಲಿ ಬಾವಿಗಿಳಿದ್ವಿ, ಅಲ್ಲಿಯೂ ಬಾವಿಗಿಳಿದ್ರು ನಮ್ಗೆ ಅವಕಾಶ ಮಾಡಲಾರ್ದೆ ಇಮಿಡಿಯೇಟ್ ಅದನ್ನ ಬಿಲ್ ಪಾಸ್ ಮಾಡ್ಕೊಂಡ್ರು. ವಿಧಾನ ಮಂಡಳ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಎರಡೂ ಇದರಲ್ಲಿ ಯಾರಿಗೂ ನಮ್ಮ ಶಾಸಕರಿಗೆ ಅವಕಾಶ ಕೊಡ್ಲಿಲ್ಲ ಮಾತಾಡ್ಲಿಕ್ಕೆ. ಇಷ್ಟೊಂದು ಒಂದು ಇದನ್ನ ಮಾಡ್ತಾ ಇದಾರೆ ಅಂತಂದ್ರೆ ಇದು ಒಂದು ಇಂದಿರಾ ಗಾಂಧಿ ಅವರು ಏನು ಹಾಕಿದ್ರಲ್ಲ ಎಮರ್ಜೆನ್ಸಿ, ಹಂಗ್ ಮಾಡಿದ್ವಿ ಈ ಬಾರಿ ಸೆಷನ್ದಲ್ಲಿ ಕಾಂಗ್ರೆಸ್ ಸರ್ಕಾರ. ಆದ್ರಿಂದ ಇದನ್ನ ಬಲವಾಗಿ ನಾವು ಇದನ್ನ ಖಂಡಿಸ್ತೇವೆ. ಇವತ್ತು ನೋಡಿ, ಬರೀ ಬೆಳಿಗ್ಗೆ ಎದ್ಕೊಂಡು ಮಾಧ್ಯಮ ಮಿದ್ದವ್ರು ನಿಮ್ಗೆ ಹೇಳ್ತೀನಿ, ಎದ್ದು ಕೂಡ ಯಾವ್ದಾರ ಒಂದು ಹೆಡ್ಲೈನ್ ಇರುತ್ತಾ, ಬಡ ಬಗ್ಗರಿಗೆ, ದೀನ್ ದಲಿತರಿಗೆ ಒಂದು ಅಭಿವೃದ್ಧಿ ಕೆಲಸ ಸಂಬಂಧ ಏನಾರ ಹೆಡ್ಲೈನ್ ಇರುತ್ತಾ ಎಲ್ಲಾ ಪತ್ರಿಕೆಯಲ್ಲಿ. ಎದ್ದು ಕೂಡ ಕೊಳ್ಳ ಮುಳ್ಳ DK ಶಿವಕುಮಾರ್, ಸಿದ್ದರಾಮಯ್ಯ ಕುಚಿ ಕಿತ್ತಾಟ, ಡೆಲ್ಲಿ ಹೈಕಮಾಂಡ್ ಬುಲಾವ್, ಖರ್ಗೆ ಅವರು ಹೇಳ್ತಾರೆ ಎಲ್ಲಾ ಸರಿದೆ ಅಂತ. ಇವ್ರು ನೋಡಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಶಿವಕುಮಾರ್ ಅಂತ. ದಿನಾ ಬೆಳಿಗ್ಗೆ ಎದ್ಕೊಂಡು ಹೆಡ್ಲೈನ್, ಒಂದು ಒಳ್ಳೆ ಹೆಡ್ಲೈನ್, ಒಂದು ಬಡ ಬಗ್ಗರಿಗೆ ಒಂದು ಒಳ್ಳೆ ಯೋಜನೆ, ಯಾವ್ದಾದ್ರು ಒಂದು ಸೈನಿಕರಿಗೆ ಒಂದು ಒಳ್ಳೆ ಯೋಜನೆ ಕೊಟ್ಟಿದಾರ. ಎಷ್ಟು ಜನರಿಗೆ ಬಡ ಜನರಿಗೆ ಇವತ್ತು ವಸತಿ ಸೌಕರ್ಯ ಇಲ್ಲ, ಅದನ್ನ ಕೊಟ್ಟಿದಾರ. 2 ತಿಂಗಳಾಯ್ತು ಪೇಪರ್ ನಲ್ಲಿ ಹೆಡ್ಲೈನ್ ಬರೀ ಇದನ್ನೇ ನೋಡ್ತಾ ಇದೀವಿ ನಾವು. ಒಂದು ಅಭಿವೃದ್ಧಿ ಕೆಲಸ ಬಗ್ಗೆ ಏನೂ ನೋಡ್ತಾ ಇಲ್ಲ ಪತ್ರಿಕೆಯಲ್ಲಿ ಇವತ್ತು ನಾವು. ಆದ್ರಿಂದ ನಾನು ಬಲವಾಗಿ ಈ ಮಸೂದೆಯನ್ನ ನಾವು ಇವತ್ತು ನಮ್ಮ ಮಂಡಳ ಅಧ್ಯಕ್ಷರು ರಾಜು ಕಾಳೆ ಅವರಿದ್ದಾರೆ, ಇನ್ನೊಬ್ಬ ಮಂಡಳ ಅಧ್ಯಕ್ಷರಾದಂತ ಮಂಜುನಾಥ್ ಅವರಿದ್ದಾರೆ, ನಮ್ಮ ನಾಯಕರಾದ ಲಿಂಗರಾಜ್ ಅವರಿದ್ದಾರೆ, ಸಾಕಷ್ಟು ನಮ್ಮ ಪಕ್ಷದ ಎಲ್ಲ ನಾಯಕರಾದ 2 ಮಂಡಳದಿಂದ ನಾವು ತಹಶೀಲ್ದಾರ್ ಮೂಲಕ ಗವರ್ನರ್ಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಈ ಮಸೂದೆಯನ್ನ ಮಾನ್ಯ ರಾಜ್ಯಪಾಲರು ಇದನ್ನ ವಿರೋಧಿಸಿ ಇದನ್ನ ಕಸದ ಡಬ್ಬಿಗೆ ವಾಪಸ್ ತಗೋಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.